ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆರಿಯಮ್ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮ್ಮನೆ. ಸ್ನೇಹಿತರೆ, ನಾನಿಂದು ವಿಡಿಯೋ ಮಾಡ್ತಿರೋದು ಅಪ್ಪಟ ಪರಿಸರ ಪ್ರೇಮಿ ಮತ್ತು ಕೃಷಿಕರೂ ಆಗಿರುವ ನಿವೃತ್ತ ಸೈನಿಕರೊಬ್ಬರು ತಮ್ಮ ಮನೆಯ ಸುತ್ತಮುತ್ತಲಿನ ಜಾಗದಲ್ಲಿ ಸುಂದರವಾದ ಉದ್ಯಾನವನ್ನು ನಿರ್ಮಿಸಿರುವ ಜೊತೆಯಲ್ಲಿ ಉಪಯುಕ್ತ ಮರಗಿಡಗಳನ್ನು ಬೆಳೆದು ಈ ಮೂಲಕ ಪರಿಸರ, ಪ್ರಾಣಿ, ಪಕ್ಷಿ ಮತ್ತು ಭೂಮಿ ಜಲಸಂಪತ್ತಿನ ಮಹತ್ವಗಳ ಮಾಹಿತಿಯನ್ನು ಒಳಗೊಂಡ ಸ್ಲೋಗನ್ಗಳನ್ನು ಮರಗಿಡಗಳಿಗೆ ಅಳವಡಿಸಿ ಪರಿಸರ ಜಾಗೃತಿ ಮೂಡಿಸುತ್ತಿರುವ ಎಲ್ಲರಿಗೂ ಮಾದರಿಯಾಗಿರುವ ನಿವೃತ್ತ ಸೈನಿಕನ ಬಗ್ಗೆ. ಸ್ನೇಹಿತರೆ, ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಎಡುಂಡೆ ಗ್ರಾಮದ ನಿವೃತ್ತ ಸೈನಿಕ ಪಳಂಗೋಟು ಸೋಮಣ್ಣ ರವಿ ಭಾರತೀಯ ಸೇನೆಯಲ್ಲಿ 18 ವರ್ಷ ಸೇವೆ ಸಲ್ಲಿಸಿ 1997ರಲ್ಲಿ ನಿವೃತ್ತಿಗೊಳ್ಳುತ್ತಾರೆ. ಪಳಂಗೋಟು ಸೋಮಣ್ಣ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲೇ ಪರಿಸರ, ಪ್ರಾಣಿ, ಪಕ್ಷಿಗಳ ಬಗ್ಗೆ ಅಭಿಮಾನ ಬೆಳೆಸಿಕೊಡ್ತಾರೆ. ನಂತರ ನಿವೃತ್ತಿಗೊಂಡು ಹುಟ್ಟೂರಿಗೆ ಬಂದ ನಂತರವೂ ಈ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅವರು ಕೃಷಿ ಕಾಯಕದ ಜೊತೆಯಲ್ಲಿ ತಮ್ಮ ಮನೆ ಹತ್ತಿರದ ಅರ್ಧ ಎಕರೆಗಿಂತ ಹೆಚ್ಚಿನ ಜಾಗದಲ್ಲಿ ಹಂತ ಹಂತವಾಗಿ ಉದ್ಯಾನವನ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ತಾರೆ. ಈಗ ಇದೊಂದು ಸುಂದರವಾದ ಗೋಲ್ಡನ್ ಸೈಪ್ರಸ್ ಪ್ಲಾಂಟ್ ಎಂಬಂತಹ ಖಾಸಗಿ ಉದ್ಯಾನವನವಾಗಿ ಕಂಗೊಳಿಸುತ್ತಿದೆ. ಸ್ನೇಹಿತರೆ, ಸೋಮಣ್ಣ ಅವರು ಉದ್ಯಾನವನದಲ್ಲಿ ಬಗೆ ಬಗೆಯ ಹೂವಿನ ಗಿಡಗಳು, ಔಷಧೀಯ ಗಿಡಗಳು, ಸಪೋಟ, ರಾಮಫಲ, ಸೀತಾಫಲ ಮುಂತಾದ ಹಣ್ಣಿನ ಗಿಡಗಳೂ ಸೇರಿದಂತೆ ಅಪರೂಪವಾಗಿರುವ ರುದ್ರಾಕ್ಷಿಯ ಮರವನ್ನು ಸಹ ಬೆಳೆದಿದ್ದಾರೆ. ಉದ್ಯಾನವನದಲ್ಲಿ ಪರಿಸರ, ಭೂಮಿ, ಜಲಸಂಪತ್ತಿನ ಮಹತ್ವ ಮತ್ತು ಇವುಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡುವ ಉದ್ದೇಶದಿಂದ ಮರಗಿಡಗಳಿಗೆ ಇವುಗಳ ಮಹತ್ವದ ಕುರಿತಾದ ಮತ್ತು ಮಾಹಿತಿ ಒಳಗೊಂಡ ಸ್ಲೋಗನ್ಗಳನ್ನು ಅಳವಡಿಸಿದ್ದಾರೆ. ಉದ್ಯಾನವನದಲ್ಲಿ ಪಕ್ಷಿಗಳು ನೀರು ಕುಡಿಯಲು ವ್ಯವಸ್ಥೆ ಮಾಡಿದ್ದಾರೆ. ಸೋಮಣ್ಣ ಅವರು ಗೋಲ್ಡನ್ ಸೈಪ್ರಸ್ ಗಿಡಗಳಿಗೆ ಬಗೆ ಬಗೆಯ ಡಿಸೈನ್ ರೂಪುಗೊಳಿಸಿರುವುದರಿಂದ ಉದ್ಯಾನವನ ಸುಂದರವಾಗಿ ಕಂಗೊಳಿಸುತ್ತಿದೆ. ಸ್ನೇಹಿತರೆ, ಸೋಮಣ್ಣ ಅವರು ಪ್ಲಾಸ್ಟಿಕ್ ಡಬ್ಬ, ರಬ್ಬರ್, ಟೈರ್, ಮಣ್ಣಿನ ಮಡಿಕೆ ಮುಂತಾದ ಯಾವುದೇ ನಿರುಪಯುಕ್ತವಾದ ವಸ್ತುಗಳನ್ನು ವೇಸ್ಟ್ ಮಾಡದೆ ಅದರಲ್ಲಿ ಕಲಾಕೃತಿಗಳನ್ನು ರಚಿಸಿ ಉದ್ಯಾನವನದಲ್ಲಿ ಅಳವಡಿಸಿದ್ದಾರೆ. ಮುಂದಿನ ಪೀಳಿಗೆಯವರಿಗಾಗಿ ಹಿಂದೆ ರೈತರು ಹೊಲ ಗದ್ದೆಗಳಲ್ಲಿ ಎತ್ತಿನ ಸಹಾಯದಿಂದ ಉಳುಮೆ ಮಾಡಲು ಉಪಯೋಗಿಸುತ್ತಿದ್ದ ಹಳೆಯ ನೇಗಿಲು ನೊಗಗಳನ್ನು ಉದ್ಯಾನವನ ಪಕ್ಕದಲ್ಲಿ ಅಳವಡಿಸಿ ಒಂದು ಮಿನಿ ಮ್ಯೂಸಿಯಂ ರೀತಿಯಲ್ಲಿ ಮಾಡಿದ್ದಾರೆ. ಸ್ನೇಹಿತರೆ, ತಡ ಮಾಡದೆ ನಾವೀಗ ಪರಿಸರ ಪ್ರೇಮಿ ಮತ್ತು ನಿವೃತ್ತ ಸೈನಿಕರಾದ ಪಳಂಗೋಟು ಸೋಮಣ್ಣ ಅವರು ನಿರ್ಮಿಸಿರುವ ಗೋಲ್ಡನ್ ಸೈಪ್ರಸ್ ಮಿನಿ ಪಾರ್ಕಿಗೆ ಹೋಗೋಣ ಮತ್ತು ಅವರಿಂದಲೇ ಮಾಹಿತಿ ಪಡೆದುಕೊಳ್ಳೋಣ.
ಈ ಗಾರ್ಡನ್ ಮಾಡಿ ಎಷ್ಟು ವರ್ಷ ಆಯಿತು ಸರ್ ಇದು? ಗಾರ್ಡನ್ ವರ್ಷ ಅಂತಂದರೆ 2009ರಿಂದ ಸ್ಟಾರ್ಟ್ 2009ರಲ್ಲಿ ಇದು ಮಾಡಿರೋದು. ಸ್ಟಾರ್ಟ್ ಮಾಡಿದ್ದೀನಿ. ಹಾಂ ಹಾಂ ಹಾಂ. ಇದು ಇಷ್ಟು ಬೆಳಿಬೇಕಂದ್ರೆ ಇದು ಇವತ್ತಿಗೆ 15 ವರ್ಷ ಆಯ್ತು. ನೀವು ಎಲ್ಲ ಕೆಲಸ ಮಾಡ್ತಿರಲ್ಲ, ಇದು ನೀವು ಬೇರೆ ಯಾರು ಲೇಬರ್ಸ್ ಕರ್ಕೊಂಡು ಬರ್ತೀರಾ ಹೆಂಗೆ? ಇಲ್ಲೇ ಮಾಡ್ತಾ ಇರೋದು ನಾನು. ನೀವೇ? ಇಲ್ಲೇ. ನಾನು ಒಬ್ಬನೇ ಮಾಡಬೇಕಿದು ಅಂದ್ರೆ ಚೆನ್ನಾಗಿರೋದು ಇದು. ಅಂದ್ರೆ ಮಕ್ಳಿಗೂ ಅದು ಕಲಿಸ್ತಾ ಇದ್ದೀನಿ, ಮಕ್ಕಳು ಕಲ್ತ್ಕೊಂಡಿದ್ದಾರೆ. ಹಾಗೆ ಈ ಹೂವಿನ ಗಿಡಗಳೆಲ್ಲ ಎಲ್ಲಿಂದ ತರಿಸ್ತೀರಾ ನೀವು? ಇದು ಸಾಧಾರಣ ಈ ಗಿಡಗಳೆಲ್ಲ ನಮ್ಮ ಕುಶಲನಗರ ಅಂತ ತಂದಿರೋದು. ಕುಶಾಲನಗರದಿಂದ. ಈ ಒಂದು ಗಿಡಗಳೆಲ್ಲ ಕುಶಲನಗರದ ಇದೆ. ಈ ಡಿಸೈನ್ ಇದೆಯಲ್ಲ, ಗಾರ್ಡನ್ ಡಿಸೈನ್ ಇದೆಲ್ಲ ನಿಮ್ಮ ನಾನು ಕಲ್ಪನೆ? ಕತ್ತರಿಂದ ಮಾಡ್ತಾ ಇದ್ದೆ, ಈಗ ಮಿಷಿನ್ ತಗೊಂಡು ಮಾಡ್ತಾ ಇದ್ದೀನಿ. ಇದೇನಲ್ಲ, ಮಿಷಿನ್ ಇದೆ ಅಂತ ಹೇಳಿ. ಹಾಂ ಹಾಂ, ಅದಕ್ಕಾಗಿನೇ ಸಪೋರ್ಟ್ ಅಲ್ಲ ಇದು? ಸಪೋರ್ಟ್ ಇದೆ. ಹಾಂ. ಸಪೋರ್ಟ್. ಇದು 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 ಲಕ್ಷ್ಮಣ ಫಲ. ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ ಇದು ಪೀನಟ್ ಬಟರ್ ಅಂತ. ಇದು ಇದು ಪೀನಟ್ ಬಟರ್ ಅಂತ. ಪೀನಟ್ ಬಟರ್ ಅಂತೇಳಿ ಆಯುರ್ವೇದಿಕ್ ಸಂಬಂಧ. ಆಯುರ್ವೇದಿಕ್ ಸಂಬಂಧ ಪಟ್ಟದ. ಹಾಂ ಹಾಂ. ಇದು ರುದ್ರಾಕ್ಷಿ ಮರ. ರುದ್ರಾಕ್ಷಿ ಮರ. ಹಾಂ ಹಾಂ. ಈಗ ನೋಡಿ ಹಣ್ಣು ಆಗಿದೆ ಇದರಲ್ಲಿ. ಹಾಂ ಹಾಂ ಹಾಂ. ಇದಕ್ಕೆ 2018ರಲ್ಲಿ ನೆಟ್ಟಿದ್ದು ನಾನು. ನೆಟ್ಟಿದ್ದು. ಹಾಂ ಹಾಂ. 7 ವರ್ಷ ಆಯ್ತು. ಈಗ ತುಂಬ ಹಣ್ಣು ಬರುವಂಥ ಸಮಯ, ತುಂಬ ಹಣ್ಣು ಬಿದ್ದಿದೆ ನೋಡಿ, ಹಣ್ಣೆಲ್ಲ ಇದೆ ತುಂಬ. ಹಾಂ ಹಾಂ. ಹಣ್ಣು ಬಿದ್ದಿದೆ, ಹಣ್ಣಿದೆ. ಪಂಚಮುಖಿ. ಪಂಚಮುಖಿ ಅಂತ ಕರೀತಾರೆ ಇದನ್ನು. ಇದು ನೀರು ಕುಡಿಲಿಕ್ಕ? ನೀರು ಕುಡಿಲಿಕ್ಕೆ ಪಕ್ಷಿಗಳು, ಪಕ್ಷಿಗಳಿಗೆ ನೀರು ಕುಡಿಲಿಕ್ಕೆ ಬೇಕೇ ಬೇಕು. ನಾವು ಮನುಷ್ಯರಾದವ್ರು ಎಲ್ಲಿ ಬೇಕಾದ್ರೂ ಕುಡಿತೀವಿ, ಪಕ್ಷಿಗಳಿಗೆ ಎಲ್ಲೂ ಸಿಗೋದಿಲ್ಲ. ಮನೆ ಹತ್ರ ಒಂದಿಷ್ಟು ಇಟ್ಕೊಂಡ್ರೆ ಅವ್ರು ಕುಡಿತಾರೆ ಅಷ್ಟೇ. ಅದಕ್ಕೆ ಒಂದೊಂದಕ್ಕೂ ನೀವು ಸ್ಲೋಗನ್ ಮಾಡಿದ್ರಿ ಅಲ್ವಾ? ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈಗ ನೀರು ಅವಕ್ಕೆ ಎಲ್ಲೂ ಸಿಗೋದಿಲ್ಲ, ಹೇಗೆ ಹೋಗ್ಬೇಕಷ್ಟೇ. ಅಲ್ಲ, ಇದು ಎಷ್ಟಿದೆ? ಇದು ಇದೊಂದು 10 ಗಿಡ ಇದೆ. ಅದೊಂದು 100 ಹಣ್ಣಷ್ಟು ಆಗಿತ್ತು ನನಗೆ ಇದು. ಇದೆಂತ ಗಿಡ ಇದು? ಇದು ಎಗ್ ಫ್ರೂಟ್ ಅಂತ. ಎಗ್ ಫ್ರೂಟ್ ಅಲ್ಲ? ಎಗ್ ಫ್ರೂಟ್ ಅಂತ. ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಎಲ್ಲ ಗಿಡಗಳನ್ನ ನೆಡಬೇಕು ಅಂತ ಆಸೆ. ಅದರಲ್ಲಿ ಇದೊಂದು ಎಗ್ ಫ್ರೂಟ್. ಎಗ್ ಫ್ರೂಟ್. ಇದು ಕಾಚುಪುಡಿ. ಕಾಚುಪುಡಿ ಗಿಡ. ಇದೊಂದು ಸೀಬೆ ಗಿಡಕ್ಕೆ, ಸೀಬೆ ಗಿಡ ವರ್ಗದ ಇದು. ಸೀಬೆ ಗಿಡ. ಸೀಬೆ ಗಿಡ ಬೇರೆಲ್ಲ ದಪ್ಪ ಇರ್ತದೆ, ಇದು ಚಿಕ್ಕ. ಅಂದ್ರೆ ಫ್ಲೇವರ್ ಸೀಬೆ ಇದು. ಇದು ಚಿಕ್ಕ ಗಿಡ ನೋಡಿ, ಕಾಯಿ ಚಿಕ್ಕ ಕಾಯಿ ಇದು. ಅದರಲ್ಲಿ ವೆರೈಟಿಲಿ ಚಿಕ್ಕದ ಕಾಯಿ. ಇದು ಸೈಜ್ ದೊಡ್ಡದಾಗ್ತಾ? ಇಲ್ಲ, ಇಷ್ಟೇ ಆಗೋದು. ಇದರಲ್ಲಿ ಹಣ್ಣು, ಇಷ್ಟಲ್ಲೇ ಹಣ್ಣು ಆಗುತ್ತೆ. ಅಂದ್ರೆ ಇದು ಸೀಬೆ ಜಾತಿಗೆ ಸೇರ್ತದೆ ಇದು. ಸರಿ. ಏನು ಅಟ್ಟಣಿಗೆನಾ ಇದು? ಅಟ್ಟಣಿಗೆ. ಮೊದಲು ಇದು ಆನೆಗಾಟೆಲ್ಲ ಇತ್ತು, ಆನೆ ಬರ್ತಾ ಇತ್ತು. ಅದಕ್ಕೆ ರಾತ್ರಿ ಇದು ಕೂಡ್ಲಿಕ್ಕೆ ಒಂದು ಅಟ್ಟಣಿಗೆ ಮಾಡಿ ಇಟ್ಟಿದ್ದು. ಅದು ಇರ್ಲಿ ಅಂತೇಳಿ ಇವಾಗ ಈಗ ಇರ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಅದು. ಗಿಡ ಹಾಕಿದ್ರಿ ಇಲ್ಲಿ? ಇದು ಅಡಿಕೆ ಬಿಟ್ಟರೆ ಇದು ಕೈ ಹುಳಿ ಗಿಡ ಇದು. ಕೈ ಹುಳಿ. ತುಂಬ ಸೈಜ್ ಗಿಡ ಇದೆ, ತುಂಬ ಸೈಜ್ ಆಗ್ತದೆ. ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ. ನಾನು ಆಗಲೇ ಹೇಳ್ದಂಗೆ ಲಕ್ಷ್ಮಣ ಫಲ, ರಾಮ ಫಲ, ಹನುಮಾನ್ ಫಲ, ಸೀತಾಫಲ ಅಂತ ಹೇಳಿದ್ರೆ ಅದ್ರಲ್ಲಿ ಒಂದು ಗಿಡ. ಇದು ಇದು ಸಾಂಬಾರಿಗೆ ಹಾಕುವಂತ ಎಲೆ ಗಿಡ. ಇದು ನೋನಿ ಹಣ್ಣು. ನೋನಿ ಹಣ್ಣು. ಇದು ಶುಗರ್ಗೆ ಸಂಬಂಧಪಟ್ಟ ಹಣ್ಣು. ಇದು ನೇಗಿಲು, ನೊಗ ಎಲ್ಲ ಇದೆ. ಇದು ಹಳೆ ಕಾಲದಲ್ಲಿ ನಾವು ಹೂಡುವಾಗ ಬಳಸುವಂತ ಇದು ನೇಗಿಲು. ಇದು 3-4 ವೆರೈಟಿ ಇದೆ. ತುಂಬಾ ಒಂದು 30-40 ವರ್ಷದ ಹಿಂದಿನ ನೇಗಿಲುಗಳು ಇವು. ಈಗೆಲ್ಲ ಬಳಕೆ ಮಾಡಲ್ಲ ಯಾರು? ಈಗ ಬಳಕೆ ಮಾಡೋದ್ರಿಂದ ಇದನ್ನ ಯಾಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಇದನ್ನ ನಾವು ಗುಜರಿ ಕೊಡೋದು, ಅಲ್ಲಿ ಇಲ್ಲಿ ಬಿಸಾಕೋದ್ರಿಂದ ಈಗ ಹೊಸ ಮಕ್ಕಳಿಗೆ, ಈಗ ಬರುವಂತ ಮಕ್ಕಳಿಗೆ ಇದ್ರ ಬಗ್ಗೆ ಒಂದು ಚೂರು ಮಾಹಿತಿ ಗೊತ್ತಿಲ್ಲ. ಅದಕ್ಕೆ ಇದನ್ನ ಇಟ್ಟರೆ ಅದನ್ನ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದನ್ನ ನಾನು ಹಿಂಗೆ ಇಟ್ಟಿರೋದು. ಹಾಳು ಮಾಡಬಾರ್ದು, ಬಿಸಾಕಬಾರ್ದು. ಇದನ್ನೆಲ್ಲ ಮುಂಚೆ ನಿಮ್ಮ ಯೂಸ್ ಮಾಡ್ತಾ ಇದ್ರು. ಈಗ ಒಂದು 30 ವರ್ಷದ ಹಿಂದೆಲ್ಲ ಇದನ್ನೇ ಯೂಸ್ ಮಾಡ್ತಿದ್ರು. ಮಗ ಇದನ್ನ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಕಾಫಿ 3.5 ವರ್ಷ ಆಯ್ತು. ಎಷ್ಟು ಎಕರೆ ಇದೆ ಇದು ಟೋಟಲ್? ನಮ್ಮದು ಈಗ ಇದು 2 ಎಕರೆ ಇದೆ. ಇದರಲ್ಲಿ ಕಾಫಿ ಮತ್ತು ಅಡಿಕೆ ಮತ್ತೆ ವಿವಿಧ ಹಣ್ಣಿನ ಗಿಡಗಳೆಲ್ಲ ನೆಟ್ಟಿದ್ದೀನಿ ನಾನು. ನನಗೆ ಇಷ್ಟ ಬಂದ ಗಿಡಗಳೆಲ್ಲ ನೆಟ್ಟಿದ್ದೀನಿ ನಾನು. ನನ್ನ ಹೆಸರು ಪಳಗೋಟು ಸೋಮಣ್ಣ ಅಂತ. ನಾನು ಯಡಗುಂಡೆ ಗ್ರಾಮ, ಗೋಣಿಮಾರು ಅಂಚೆ, ಸಮರ್ಪೇಟೆ ತಾಲೂಕು. ನಾನು ಈಗ 77ನೇ ಇಸ್ವಿಲಿ ಕ್ಲಾಸ್ ಮುಗಿಸಿದ ನಂತರ ನಾನು 79ಕ್ಕೆ ಆರ್ಮಿಗೆ ಹೋದೆ. ಆರ್ಮಿಗೆ 18 ವರ್ಷ ಮುಗಿಸ್ಕೊಂಡು ನಾನು ಪುನಃ ಮನೆಗೆ ಬಂದೆ. ಮನೆಗೆ ಬಂದ ನಂತರ ಯಾವ ಹುದ್ದೆಗೆ ಹೋಗಬೇಕು ಅಂತ ಆಯ್ಕೆಯನ್ನು ಮಾಡ್ಕೊಂಡಿಲ್ಲ. ನನಗೆ 2 ಎಕರೆ ಜಮೀನು ಇರೋದ್ರಿಂದ ಇದರಲ್ಲಿ ಫಾರ್ಮರ್ ಆಗಬೇಕು, ಚೆನ್ನಾಗಿ ಒಳ್ಳೆ ಗಿಡ ಮರಗಳನ್ನ ಬೆಳೆಸಬೇಕು. ನನಗೆ ಇದರ ಪರಿಸರದ ಜಾಸ್ತಿ ಇದು. ಮತ್ತು ಹೂವಿನ ತೋಟ ಮಾಡಬೇಕು, ಒಳ್ಳೆ ಚೆನ್ನಾಗಿ ಪರಿಸರ ನಿರ್ಮಾಣ ಮಾಡಬೇಕು. ಹಳೆ ವಸ್ತುಗಳನ್ನ ಏನು ಹಾಳು ಮಾಡಬಾರ್ದು. ಇರೋ ವಸ್ತುಗಳನ್ನ ಗುಜರಿಗೆ ಕೊಡದೆ ನಮ್ಮಲ್ಲೇ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿ ಚೆನ್ನಾಗಿರಬೇಕು. ನೇಗಿಲಾಗಿರ್ಬೋದು, ಕೆಲವು ಟಯರು, ಅದು ಇದು ಡಿಸ್ಗಳು ಎಲ್ಲ ಅದನ್ನಲ್ಲಿ ಇದು ಮಾಡಿ ಇಟ್ಟಿದ್ದೀನಿ.
ಅದನ್ನೇನು ಹಾಳು ಮಾಡಬಾರ್ದು ಅಂತ. ಮತ್ತು ಕೆಲವು ಒಳ್ಳೊಳ್ಳೆ ಗಿಡಗಳನ್ನ ತಂದು ಮನೆಯಲ್ಲಿ ನೆಡೋದು, ಇದೆಲ್ಲ ನಾವು ಹವ್ಯಾಸ. ಮತ್ತು ಸ್ಲೋಗನ್ ಮರದ ಮೇಲೆ ಎಲ್ಲ ಸ್ಲೋಗನ್ ಬರೆದಿದ್ರಿ, ಏನು ಉದ್ದೇಶದಿಂದ ಅದು? ಅದು ನಮಗೆ ಅದೇನೋ ಅದನ್ನು ನೋಡಿ ಕಲಿಯುವಂಥದ್ದು ಬೇಕಾದಷ್ಟಿದೆ. ಈಗಿನ ಪೀಳಿಗೆ ನೋಡಿ ಕಲಿಯುವಂಥದ್ದು ಬೇಕಾದಷ್ಟು. ಈಗ ಪಕ್ಷಿಗಳಿಗೆಲ್ಲ ಇರಲೇಬೇಕು. ಯಾಕೆಂತ ಹೇಳಿದ್ರೆ ನಾವು ಈಗ ಮನೇಲಿ ನಾವು ನೀರು ಕುಡ್ಕೊಳ್ತೀವಿ, ಅವಕ್ಕೆ ಎಲ್ಲೂ ನೀರು ಸಿಗೋದಿಲ್ಲ. ಅವು ಕೆರೆಗೆ ಹೋಗ್ಬೇಕು, ತೋಡಿಗೆ ಹೋಗ್ಬೇಕು. ಅವು ಅದಕ್ಕೆ ಮನೇಲಿ ಇಟ್ಟಿದ್ದು ಅವ್ರು ಸ್ವಲ್ಪ ಕುಡ್ಕೊಳ್ಳಿ. ಎಷ್ಟು ನಮಗೆ ಇದರಲ್ಲಿ ಭೂಮಿಯಲ್ಲಿ ಇರೋಕ್ಕೆ ಹಕ್ಕುಂಟು ಅಷ್ಟು ಪ್ರಾಣಿ ಪಕ್ಷಿಗಳಿಗೆ ಎಲ್ಲದಕ್ಕೂ ಹಕ್ಕಿದೆ. ಪ್ರೇಮಿ ಹೌದು. ಇದು ನೀವು ಸರ್ವಿಸಲ್ಲಿ ಇರಬೇಕಾದ್ರೆ ಇದನ್ನ ಕಂಟಿನ್ಯೂ ಮಾಡಿದ ಹೇಗೆ? ಮುಂಚೆ ಚಿಕ್ಕದಿಂದ ಇತ್ತು ನಿಮಗೆ? ಮಿಲಿಟರಿಲಿ ಇರ್ಬೇಕಾದ್ರೆ ಏನು ನಾ ಡಿಸಿಪ್ಲಿನ್ ಇದ್ದೆ, ಅದೇ ಡಿಸಿಪ್ಲಿನ್ನ ಮನೆಗೆ ಬಂದ ನಂತರ ಮುಂದುವರ್ಸ್ಕೊಂಡು ಇದೇ ಥರ ಸಾಫ್ ಸಫಾಯಿ ಭಾಳ ಇಂಟ್ರೆಸ್ಟ್ ನನಗೆ. ಏನು ನಮ್ಮ ಮನೆ ಸುತ್ತಮುತ್ತ ಸಫಾಯಿ ಇದೆ, ನಮ್ಮ ಹೊಲದ ಸುತ್ತ ಸಫಾಯಿ ಇದ್ದರೆ ಇಡೀ ದೇಶ ಸಫಾಯಿ ಆದಂಗೆ. ಪ್ರೇಮ ಇದೆಯಲ್ಲ, ಇದನ್ನ ಮುಂದೆ ಬೆಳೆಸ್ಕೊಂಡು ಹೋಗ್ತೀರಾ ಹೇಗೆ? ನಾನು ಇರೋವರೆಗೆ ಬೆಳೆಸ್ಕೊಂಡು ಹೋಗ್ತೀನಿ. ಆಮೇಲೆ ಇದನ್ನು ನೋಡಿ ಮಕ್ಕಳು ಕಲ್ತ್ಕೊಂಡು ಪ್ರತಿಯೊಬ್ಬರಿಗೂ ಕಲೀಲೇಬೇಕು. ಇದು ಕಲ್ತ್ರೆ ಒಳ್ಳೆಯದು.